ನನಗೆ ಅಮ್ಮೋರ ನಿಧನದ ಮಾರನೇ ದಿನವೇ ನಾವು ಸಂಸ್ಕಾರ ಆಗಿ ಮಾರನೇ ದಿನವೇ ನಾವು ಭೂಮಿಲಿ ನಾನು ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮಾಡ್ತಾನೆ ತಲೆಯಲ್ಲಿ ಐಡಿಯಾ ಬಂತು. ಗೌಡ್ರು ನಮ್ಮ ಹನುಮಂತರಾಜವ್ರನ್ನ ಕರೆದು ನಾನೇ ಹೇಳಿದೆ, ಕೈಯಲ್ಲೇ ಮಣ್ಣಲ್ಲೇ ನಾನು ಅದನ್ನ ಸ್ಕೆಚ್ ಹಾಕ್ತೆ. 3 ಪ್ರದಕ್ಷಿಣೆ ಬರಬೇಕು. 3 ಪ್ರದಕ್ಷಿಣೆಲ್ಲ ಅಮ್ಮವ್ರ ಭಾವಚಿತ್ರ ಇರಬೇಕು. 3ನೇ ಪ್ರದಕ್ಷಿಣೆಗೆ ಬರೀ ಅಮ್ಮವ್ರು ಮಾತ್ರ ಕಾಣಬೇಕು. ಗಿಡಗಳ ಮಧ್ಯೆ ಅಮ್ಮ ಇರಬೇಕು, ಪ್ರಕೃತಿ ಮಧ್ಯೆ ಇರಬೇಕು. 3ನೇ ಪ್ರದಕ್ಷಿಣೆಯಾಗಿ ಅಮ್ಮವ್ರು ನಮಸ್ಕಾರ ಮಾಡ್ಕೊಂಡು ಹೋಗುತ್ತೆ. ಅದೇ ಜಾಗದಲ್ಲಿ ಅವ್ರ ಸುತ್ತಲೂ ಗಿಡ ಮರಗಳೇ ಇರಬೇಕು. ಸುಮಾರು ಇಲ್ಲಿ ವುಡನ್ ಟೈಲ್ಸ್ ಥರ ಎಲ್ಲ ಹಾಕೋಣ ಕೆಳಗಡೆ. ಬೇಡ ಲಾನ್ ಇರಲಿ, ಮತ್ತು ಎಲ್ಫೆಂಡಾ ಗ್ರಾಸ್ ಅಂತ ಆ ಕಡೆ ಹಾಕಿದ್ದೀವಿ. ಅದು ಒಂದು ಚಿಕ್ಕದಾಗಿ ಒಂದು ಪರ್ಣಕುಟೀರ, ರಂಗಮಂಟಪ ಎರಡೂ ಆಗುತ್ತೆ. ಅದು ಕೇರಳದಿಂದ ಪರದೆ ಒಂದು ತರಿಸ್ತಾ ಇದ್ದೀವಿ. ಸೊ 3 ಕಡೆ ಹಾಕಿದ್ರೆ ಅದು ನಿಮಗೆ ಕೂತ್ಕೊಂಡು ನೀವು ಇದು ಮಾಡ್ಬೋದು. ಇಲ್ಲ ಅಂದರೆ 4 ಕಡೆ ಹಾಕಿದ್ರೆ ಒಳ್ಳೆ ಉಪಹಾರ ಇಲ್ಲೂ ಸೇವಿಸ್ಬೋದು, ಅಲ್ಲೂ ಸೇವಿಸ್ಬೋದು. ಇದೆ ಫ್ಯೂಚರ್ ಒಂದು ಗೆಸ್ಟ್ ಹೌಸ್ ಮಾಡಿಸ್ತೀವಿ. ಮುಖ್ಯವಾಗಿ ನನಗೆ ಅನ್ನದಾಸೋಹ ನಡಿಬೇಕು ಅನ್ನುವಂಥ ದೊಡ್ಡ ಹಠ ಇದೆ. ನನ್ನ ತಾಯಿಯವರ ಆಸೆ ಯಾವಾಗಲೂ ಅದು. ಈ ಕೃಷ್ಣ ಬಂದು ಯಾವುದು ಮನೆಯಲ್ಲಿ ಈ ಅಕ್ಷಯ ಇದು ಏನೂ ಇಲ್ಲ, ನನ್ನ ಇದು ಮಾಡಿದ್ರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅದು ತೆಗೆದುಬಿಟ್ಟು ಆ ಪಾತ್ರೆ ಒಂದೇ ಒಂದು ಅಗಳ ಅನ್ನ ಇರುತ್ತೆ. ಅದು ಜ್ಞಾಪಕ ಆಗುತ್ತೆ. ಹೇಗೆ ನಮ್ಮಮ್ಮ ಕಷ್ಟದಲ್ಲಿನೂ ಅಷ್ಟು ಜನರಿಗೆ ಅವ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. ಕಡಿಮೆ ಸಂಬಳ, ಆವತ್ತಿಗೆ ₹1 ಸಂಬಳ ಕೊಡೋ ಜಾಗದಲ್ಲಿ ₹1 ಹಳೆ ₹1, ಆ ₹1 ಕೊಡೋ ಜಾಗದಲ್ಲಿ 8 ಆನೆ ಕೊಡೋರು. ಇನ್ನು 8 ಆನೆಗೆ ರೇಷನ್ ತೊಗೊಂಬಂದ್ಬಿಡೋರು. ಆ 8 ಆನೆಗೆ 3 ಜನಕ್ಕೆ ರೇಷನ್ ಆಗೋದು. ಅವರೇ ಅಡುಗೆ ಮಾಡಿ ಕಲ್ಲಿಟ್ಟು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ಬಿಟ್ಟು ಆ ತೋಟನ ತಮಿಳ್ನಾಡಿನಲ್ಲಿ ಕಟ್ಟಿದ್ರು. ಇಲ್ಲಿನೂ ಹಾಗೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನಿದೇನಿಲ್ಲ. ಟೀ ಬನ್ನಲ್ಲಿ ಕಾಲ ಕಳೆದಿದ್ದೀವಿ ಇಲ್ಲಿ, ಸತ್ಯವಾಗ್ಲು. ಯಾಕೆ ಹೊಟ್ಟೆ ಸಿಗ್ತದೆ ಅಂತ ಪರಪ್ಪನಗರದಲ್ಲಿ ಆಗ್ತದೆ, ಸಾಯಿಸ್ತಾ ಇದೆಯಾ, ಜೈಲಲ್ಲೇ ಎಷ್ಟೋ ಮೇಲಮ್ಮ ಅಂತಂತ ಹೇಳಿದ್ದೇನೆ. ಹಿಂಗೆ ಗೊತ್ತಿಲ್ಲ ಕಂದ, ಒಂದಲ್ಲ ಒಂದು ದಿವಸ ಅದು ತಡಿಬೇಕಪ್ಪ. ಇವತ್ತು ನೀರು ಇದು, ನಾಳೆ ಅದು ಮರ ಆಗಿ ನಾಡಿದ್ದು ಫಲ ಬಿಡಲ್ಲ, ಟೈಮ್ ಹಿಡಿಯುತ್ತೆ. ಅದು ಅಮ್ಮವ್ರ ಸಾಹಸ ಇವರೇ. ಇವತ್ತು ನನಗದು ಏನು ಅರಿವಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಅಮ್ಮವ್ರು ಹೇಳಿದ್ದು ಸತ್ಯ. ಅನ್ನದಾಸೋಹ ಭಾರಿ ಮುಖ್ಯ. ನಾನೆಲ್ಲರನ್ನೂ ಕೇಳ್ಕೊತೀನಿ, ಸ್ವಲ್ಪ ಪೇಮೆಂಟ್ ಅಡ್ಜಸ್ಟ್ ಮಾಡ್ರಪ್ಪ, ನಾನು ರೇಷನ್ ಬ್ಯಾಲೆನ್ಸ್ ಮಾಡಿ. ಇಡೀ ನೆಲಮಂಗಲದಲ್ಲಿ ರೇಷನ್ ಅಂಗಡಿಗಳೆಲ್ಲ ನನಗೆ ಸಪೋರ್ಟು. ವ್ಯಾಪಾರಿ ಅದು ಬೇಕು ಅಂತಲೇ ನಾನು ಇಟ್ಟೆ. ಎಲ್ಲರೂ ಇರಬೇಕು, ಕಲಾವಿದರಲ್ಲಿ ಎಲ್ಲರೂ ಇರಬೇಕು. ಎಲ್ಲರೂ ಇದ್ರೇ ಅದು ಒಂದು ಕಲಾ ಕುಟುಂಬ ಆಗುತ್ತೆ. ಒಬ್ಬರು ಇಬ್ಬರು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಹೆಸರಿ ನೋಡೋಕ್ಕಾಗತ್ತೆ, ಅದನ್ನ ಬೇಜಾರಾಗುತ್ತೆ. ಎಲ್ಲರೂ ಸೇರಿ ಇದ್ದಾಗನೇ ಅದಕ್ಕೆ ಲಕ್ಷಣ. ನೀವೆಲ್ಲರೂ ಬಂದಿದ್ದೆ ಅಮ್ಮವರ ಈ ಸ್ಮಾರಕಕ್ಕೆ ಮೆರುಗು. ನಾನು ಅದನ್ನೇ ಹೇಳಿದೆ. ನಾನು ಏನು ಪತ್ರಕರ್ತರು ಅಥವಾ ವಾಹಿನಿಯವರು ಅನ್ನುವಂಥದ್ದು, ನಾವು ಒಬ್ಬರು ಹೋಗಿ 100 ಜನ ನೋಡ್ಬೋದು. ಆದರೆ ನೀವೊಬ್ಬರು 1 ಕೋಟಿ ಜನ, 4 ಕೋಟಿ ಜನ, 5 ಕೋಟಿ ಜನಕ್ಕೆ ಇದನ್ನು ನೀವು ತಲುಪಿಸ್ತೀರ. ಅದು ದೊಡ್ಡ ಕರ್ತವ್ಯ. ಅದು ಅರ್ಥ ಆಗಲ್ಲ, ಅರ್ಥ ಮಾಡ್ಕೋಬೇಕು. ಅವ್ನು ಬ್ಲ್ಯಾಕಿಗೆ ಅಮ್ಮ ಇಲ್ಲದೆ ಇರೋದು ತುಂಬ, ಒಂದು ವಾರ ಅವನ್ನ ಸಮಾಧಾನ ಮಾಡೋಕ್ಕೆ ಭಾರಿ ಕಷ್ಟ ಆಗೋಗ್ಬಿಡ್ತು. ಈಗ ನನ್ನ ಬಿಟ್ಟು ಅವನಿರಲ್ಲ. ಈಗ ಗಾಡೀಲಿ ಒಳಗಡೆ ಎಲ್ಲೋ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬೇಜಾರಾಗುತ್ತೆ. ಅವ್ನು ಏನು ಮಾಡ್ತಾನೆ, ನೀನು ಫಂಕ್ಷನ್ ಮಾಡೋದು ಸಾಕು, ನಾನು ಬಿಟ್ಟಿರೋದು ಸಾಕು ಅಂತ ಅವ್ನ ಮುಖಭಾವನೆಯಲ್ಲಿ ಹೇಳ್ಬಿಡ್ತಾನೆ ನನಗೆ. ನಾನು ಹೆಚ್ಚು ಕಡಿಮೆ ನನ್ನ ಜೊತೆಲಿ ಮಲಗಿಸ್ಕೊಂಡ್ಬಿಡ್ತೀನಿ ಇವ್ರೇನು. ಅಯ್ಯೋ ಪಾಪ ಅವರು. ನಾನು ಅವ್ರ ಮಾತನ್ನ ಹೇಳಿದೆ 20 ವರ್ಷದಿಂದ E=mc² ಅಂತ ಹೇಳಿದ್ರು. ಸೊ ಯು ನೀಡ್ ದಟ್ ಎನರ್ಜಿ. ಆ ಎನರ್ಜಿನ ಡೆವಲಪ್ ಮಾಡಬೇಕು, ರಿನ್ಯೂವಬಲ್ ಎನರ್ಜಿ ಆಗಬೇಕು. ನಮಗೆ ಈ ರೆಗ್ಯುಲರ್ ಕರೆಂಟ್ ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಆಮೇಲೆ ಇಂಡಕ್ಷನ್ ಮೋಟರ್ ಅಂತ ಹೇಳ್ತಾರೆ. ಈ ಶ್ರೀಗಳು ವೀರೇಂದ್ರ ಹೆಗ್ಡೆಯವರು ಮೇಲಿಂದ ಜೋರಾಗಿ ಬೀಳುವಂಥ ನೀರನ್ನ ನಿಮಗೆ ಅದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಡೈನಮೋ ಸಿಸ್ಟಮ್ ಮಾಡಿ ಇದು ಮಾಡಿಬಿಟ್ಟು, ಎಷ್ಟೋ ಕಡೆಯಲ್ಲಿ ಪೋಲ್ಗಳು ಹಾಕೋಕ್ಕಾಗಲ್ಲ, ಕಂಬಗಳು ಹಾಕೋಕ್ಕಾಗಲ್ಲ, ಅಂಥ ಜಾಗದಲ್ಲೆಲ್ಲ ಆ ನೀರನ್ನು ಇಟ್ಕೊಂಡೇ ಅವರು ಇದು ಮಾಡಿದ್ರು. ಅದನ್ನು ರೀಸ್ಟೋರ್ ಮಾಡೋದು ಹೇಳಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಇದು ಒಂದು ಹಳ್ಳಿನೇ ನಾವು ಯೋಚನೆ ಮಾಡಿದ್ದು. ಏನು ಅಂತ ಯೋಚನೆ ಮಾಡಿದೆ ಅಂದರೆ, 1.5 ಎಕರೆ 2 ಎಕರೆ ಸಿಕ್ತು ಅಂದರೆ ಹೆಚ್ಚು ಕಡಿಮೆ 1.5-2 ಕೋಟಿ ಹೋದ್ರೂ ಹೋಗ್ಲಿ ಪರವಾಗಿಲ್ಲ. ನಾವು ಕಂಪ್ಲೀಟ್ ಇಲ್ಲಿಗೆ ಬೇಕಾಗಿರುವಂಥ ಆ ಮೆಗಾವಾಟು ಸೋಲಾರ್ನಲ್ಲಿ ಡೆವಲಪ್ ಮಾಡಿಬಿಟ್ಟು ಸರ್ಕಾರಕ್ಕೆ ಅದನ್ನ ಕೊಟ್ಬಿಟ್ಟು, ಎನಿ ಟೈಮ್ ನಮಗೆ ಇಲ್ಲಿ ಪವರ್ ಇರಬೇಕು, ಆ ಥರ ಒಂದು ಸ್ಕೀಮ್ ಸೊ ಹೆಂಗೆ ಒಂದು 13 ಹಳ್ಳಿಗೆ ನಾವು ಕರೆಂಟ್ ಕೊಡೋಕ್ಕಾದರೆ ಅದಕ್ಕಿಂತ ದೊಡ್ಡದೇನಿದೆ. ನನಗೆ ಅರ್ಧ ಆದಾಯನೇ ಬರೋದು, ಆದಾಯ ತೆರಿಗೆ ಬರಲ್ಲ. ಅದಕ್ಕೆ ಅರ್ಧ ಆದಾಯ ಬಂದರೂ ಪರವಾಗಿಲ್ಲ.
ಅದರ ಜೊತೆಲಿ ಅವರು ಚೆನ್ನಾಗಿರ್ತಾರೆ, ಓದೋ ಮಕ್ಕಳು ಚೆನ್ನಾಗಿ ಓದ್ತಾರೆ. ಮನೆ ಗೆಟ್ ಟುಗೆದರ್ ಪಾಪ ಈ ಹಳ್ಳಿ ಪ್ರತಿ ಟೈಮ್ ಕರಿತೀವಿ, ಪಾಪ ಎಲ್ಲ ಬರ್ತಾರೆ ನನಗೆ ಅಮ್ಮೋರು ನಿಧನದ ಮಾರನೇ ದಿನವೇ ನಾವು ಸಂಸ್ಕಾರ ಆಗಿ ಮಾರನೇ ದಿನವೇ ನಾವು ಭೂಮಿಲಿ ನಾನು ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮಾಡ್ತಾನೆ ತಲೆಯಲ್ಲಿ ಐಡಿಯಾ ಬಂತು. ಗೌಡ್ರು ನಮ್ಮ ಹನುಮಂತರಾಜವ್ರನ್ನ ಕರೆದು ನಾನೇ ಹೇಳಿದೆ, ಕೈಯಲ್ಲೇ ಮಣ್ಣಲ್ಲೇ ನಾನು ಅದನ್ನ ಸ್ಕೆಚ್ ಹಾಕ್ತೆ. 3 ಪ್ರದಕ್ಷಿಣೆ ಬರಬೇಕು, 3 ಪ್ರದಕ್ಷಿಣೆಲ್ಲ ಅಮ್ಮವ್ರ ಭಾವಚಿತ್ರ ಇರಬೇಕು, 3ನೇ ಪ್ರದಕ್ಷಿಣೆಗೆ ಬರೀ ಅಮ್ಮವ್ರು ಮಾತ್ರ ಕಾಣಬೇಕು, ಗಿಡಗಳ ಮಧ್ಯೆ ಅಮ್ಮ ಇರಬೇಕು, ಪ್ರಕೃತಿ ಮಧ್ಯೆ ಇರಬೇಕು. ಸೊ 3ನೇ ಪ್ರದಕ್ಷಿಣೆಯಾಗಿ ಅಮ್ಮವ್ರು ನಮಸ್ಕಾರ ಮಾಡ್ಕೊಂಡು ಹೋಗುತ್ತೆ. ಅದೇ ಜಾಗದಲ್ಲಿ ಅವ್ರ ಸುತ್ತಲೂ ಗಿಡ ಮರಗಳೇ ಇರಬೇಕು. ಸುಮಾರು ಇಲ್ಲಿ ವುಡನ್ ಟೈಲ್ಸ್ ಥರ ಎಲ್ಲ ಹಾಕೋಣ ಕೆಳಗಡೆ. ಬೇಡ ಲಾನ್ ಇರಲಿ, ಮತ್ತು ಎಲ್ಫೆಂಡಾ ಗ್ರಾಸ್ ಅಂತ ಆ ಕಡೆ ಹಾಕಿದ್ದೀವಿ. ಅದು ಚಿಕ್ಕದಾಗಿ ಒಂದು ಪರ್ಣಕುಟೀರ, ರಂಗಮಂಟಪ ಎರಡೂ ಆಗುತ್ತೆ. ಅದು ಕೇರಳದಿಂದ ಪರದೆ ಒಂದು ತರಿಸ್ತಾ ಇದ್ದೀವಿ. ಸೊ 3 ಕಡೆ ಹಾಕಿದ್ರೆ ಅದು ನಿಮಗೆ ಕೂತ್ಕೊಂಡು ನೀವು ಇದು ಮಾಡ್ಬೋದು. ಇಲ್ಲ ಅಂದರೆ 4 ಕಡೆ ಹಾಕಿದ್ರೆ ಒಳ್ಳೆ ಉಪಹಾರ ಇಲ್ಲೂ ಸೇವಿಸ್ಬೋದು, ಅಲ್ಲೂ ಸೇವಿಸ್ಬೋದು. ಇದೆ ಫ್ಯೂಚರ್ ಒಂದು ಗೆಸ್ಟ್ ಹೌಸ್ ಮಾಡಿಸ್ತೀವಿ. ಮುಖ್ಯವಾಗಿ ನನಗೆ ಅನ್ನದಾಸೋಹ ನಡಿಬೇಕು ಅನ್ನುವಂಥ ದೊಡ್ಡ ಹಠ ಇದೆ. ನನ್ನ ತಾಯಿಯವ್ರ ಆಸೆ ಯಾವಾಗಲೂ ಅದು. ಈ ಕೃಷ್ಣ ಬಂದು ಯಾವುದು ಮನೆಯಲ್ಲಿ ಈ ಅಕ್ಷಯ ಇದು ಏನೂ ಇಲ್ಲ, ನನ್ನ ಇದು ಮಾಡಿದ್ರೆ ಏನೂ ಇಲ್ಲ ಅಂತ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅದು ತೆಗೆದ್ಬಿಟ್ಟು ಆ ಪಾತ್ರೆ ಒಂದೇ ಒಂದು ಅಗಳ ಅನ್ನ ಇರುತ್ತೆ. ಅದು ಜ್ಞಾಪಕ ಆಗುತ್ತೆ. ಹೇಗೆ ನಮ್ಮಮ್ಮ ಕಷ್ಟದಲ್ಲಿನೂ ಅಷ್ಟು ಜನರಿಗೆ ಅವ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. ಕಡಿಮೆ ಸಂಬಳ, ಆವತ್ತಿಗೆ ₹1 ಸಂಬಳ ಕೊಡೋ ಜಾಗದಲ್ಲಿ ₹1 ಹಳೆ ₹1, ಆ ₹1 ಕೊಡೋ ಜಾಗದಲ್ಲಿ 8 ಆನೆ ಕೊಡೋರು. ಇನ್ನು 8 ಆನೆಗೆ ರೇಷನ್ ತೊಗೊಂಬಂದ್ಬಿಡೋರು. ಆ 8 ಆನೆಗೆ 3 ಜನಕ್ಕೆ ರೇಷನ್ ಆಗೋದು. ಅವರೇ ಅಡುಗೆ ಮಾಡಿ ಕಲ್ಲಿಟ್ಟು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ಬಿಟ್ಟು ಆ ತೋಟನ ತಮಿಳ್ನಾಡಿನಲ್ಲಿ ಕಟ್ಟಿದ್ರು. ಇಲ್ಲಿನೂ ಹಾಗೆ. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನಿದೇನಿಲ್ಲ, ಟೀ ಬನ್ನಲ್ಲೇ ಕಾಲ ಕಳೆದಿದ್ದೀವಿ ಇಲ್ಲಿ, ಸತ್ಯವಾಗ್ಲು. ಯಾಕೆ ಹೊಟ್ಟೆ ಸಿಗ್ತದೆ ಅಂತ ಪೈಸೆ ಪರಪ್ಪನಗರದಲ್ಲಿ ಆಗ್ತದೆ, ಸಾಯಿಸ್ತಾ ಇದೆಯಾ, ಜೈಲಲ್ಲೇ ಎಷ್ಟೋ ಮೇಲಮ್ಮ ಅಂತಂತ ಹೇಳಿದ್ದೇನೆ. ಹಿಂಗೆ ಗೊತ್ತಿಲ್ಲ ಕಂದ, ಒಂದಲ್ಲ ಒಂದು ದಿವಸ ಅದು ತಡಿಬೇಕಪ್ಪ. ಇವತ್ತು ನೀರು ಇದು, ನಾಳೆ ಅದು ಮರ ಆಗಿ ನಾಡಿದ್ದು ಫಲ ಬಿಡಲ್ಲ, ಟೈಮ್ ಹಿಡಿಯುತ್ತೆ. ಅದು ಅಮ್ಮವ್ರ ಸಾಹಸ ಇವರೇ. ಇವತ್ತು ನನಗದು ಏನು ಅರಿವಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಅಮ್ಮವ್ರು ಹೇಳಿದ್ದು ಸತ್ಯ. ಅನ್ನದಾಸೋಹ ಭಾರಿ ಮುಖ್ಯ. ನಾನೆಲ್ಲರನ್ನೂ ಕೇಳ್ಕೊತೀನಿ, ಸ್ವಲ್ಪ ಪೇಮೆಂಟ್ ಅಡ್ಜಸ್ಟ್ ಮಾಡ್ರಪ್ಪ, ನಾನು ರೇಷನ್ ಬ್ಯಾಲೆನ್ಸ್ ಮಾಡಿ. ಇಡೀ ನೆಲಮಂಗಲದಲ್ಲಿ ರೇಷನ್ ಅಂಗಡಿಗಳೆಲ್ಲ ನನಗೆ ಸಪೋರ್ಟು. ಅದು ಬೇಕು ಅಂತಲೇ ನಾನು ಇಟ್ಟೆ. ಎಲ್ಲರೂ ಇರಬೇಕು, ಕಲಾವಿದರಲ್ಲಿ ಎಲ್ಲರೂ ಇರಬೇಕು. ಎಲ್ಲರೂ ಇದ್ರೇ ಅದು ಒಂದು ಕಲಾ ಕುಟುಂಬ ಆಗುತ್ತೆ. ಒಬ್ಬರು ಇಬ್ಬರು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎಷ್ಟು ಸರಿ ನೋಡೋಕ್ಕಾಗತ್ತೆ, ಅದನ್ನ ಬೇಜಾರಾಗುತ್ತೆ. ಎಲ್ಲರೂ ಸೇರಿ ಇದ್ದಾಗನೇ ಅದಕ್ಕೆ ಲಕ್ಷಣ. ನೀವೆಲ್ಲರೂ ಬಂದಿದ್ದೆ ಅಮ್ಮವರ ಈ ಸ್ಮಾರಕಕ್ಕೆ ಮೆರುಗು. ನಾನು ಅದನ್ನೇ ಹೇಳಿದೆ. ನಾನು ಏನು ಪತ್ರಕರ್ತರು ಅಥವಾ ವಾಹಿನಿಯವರು ಅನ್ನುವಂಥದ್ದು, ನಾವು ಒಬ್ಬರು ಹೋಗಿ 100 ಜನ ನೋಡ್ಬೋದು. ಆದರೆ ನೀವೊಬ್ಬರು 1 ಕೋಟಿ ಜನ, 4 ಕೋಟಿ ಜನ, 5 ಕೋಟಿ ಜನಕ್ಕೆ ಇದನ್ನು ನೀವು ತಲುಪಿಸ್ತೀರ. ಅದು ದೊಡ್ಡ ಕರ್ತವ್ಯ. ಅದು ಅರ್ಥ ಆಗಲ್ಲ, ಅರ್ಥ ಮಾಡ್ಕೋಬೇಕು. ಅವ್ನು ಬ್ಲ್ಯಾಕಿಗೆ ಅಮ್ಮ ಇಲ್ಲದೆ ಇರೋದು ತುಂಬ, ಒಂದು ವಾರ ಅವನ್ನ ಸಮಾಧಾನ ಮಾಡೋಕ್ಕೆ ಭಾರಿ ಕಷ್ಟ ಆಗೋಗ್ಬಿಡ್ತು. ಈಗ ನನ್ನ ಬಿಟ್ಟು ಅವನಿರಲ್ಲ. ಈಗ ಗಾಡೀಲಿ ಒಳಗಡೆ ಎಲ್ಲೋ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬೇಜಾರಾಗುತ್ತೆ. ಅವ್ನು ಏನು ಮಾಡ್ತಾನೆ, ನೀನು ಫಂಕ್ಷನ್ ಮಾಡೋದು ಸಾಕು, ನಾನು ಬಿಟ್ಟಿರೋದು ಸಾಕು ಅಂತ ಅವ್ನ ಮುಖಭಾವನೆಯಲ್ಲಿ ಹೇಳ್ಬಿಡ್ತಾನೆ ನನಗೆ. ನಾನು ಹೆಚ್ಚು ಕಡಿಮೆ ನನ್ನ ಜೊತೆಲೆ ಮಲಗಿಸ್ಕೊಂಡ್ಬಿಡ್ತೀನಿ ಇವ್ರೇನು. ಅಯ್ಯೋ ಪಾಪ ಅವರು. ಅವ್ರ ಮಾತನ್ನ ಹೇಳಿದೆ 20 ವರ್ಷದಿಂದ, E=mc² ಅಂತ ಹೇಳಿದ್ರು. ಸೊ ಯು ನೀಡ್ ದಟ್ ಎನರ್ಜಿ. ಆ ಎನರ್ಜಿನ ಡೆವಲಪ್ ಮಾಡಬೇಕು, ರಿನ್ಯೂವಬಲ್ ಎನರ್ಜಿ ಆಗಬೇಕು. ನಮಗೆ ಈ ರೆಗ್ಯುಲರ್ ಕರೆಂಟ್ ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಆಮೇಲೆ ಇಂಡಕ್ಷನ್ ಮೋಟರ್ ಅಂತ ಹೇಳ್ತಾರೆ ಈ ಶ್ರೀಗಳು ವೀರೇಂದ್ರ ಹೆಗ್ಡೆಯವರು. ಮೇಲಿಂದ ಜೋರಾಗಿ ಬೀಳುವಂಥ ನೀರನ್ನ ನಿಮಗೆ ಅದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಡೈನಮೋ ಸಿಸ್ಟಮ್ ಮಾಡಿ ಇದು ಮಾಡಿಬಿಟ್ಟು, ಎಷ್ಟೋ ಕಡೆಯಲ್ಲಿ ಪೋಲ್ಗಳು ಹಾಕೋಕ್ಕಾಗಲ್ಲ, ಕಂಬಗಳು ಹಾಕೋಕ್ಕಾಗಲ್ಲ, ಅಂಥ ಜಾಗದಲ್ಲೆಲ್ಲ ಆ ನೀರನ್ನು ಇಟ್ಕೊಂಡೇ ಅವರು ಇದು ಮಾಡಿದ್ರು. ಅದನ್ನು ರೀಸ್ಟೋರ್ ಮಾಡೋದು ಹೇಳಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಇದು ಒಂದು ಹಳ್ಳಿನೇ ನಾವು ಯೋಚನೆ ಮಾಡಿದ್ದು. ಏನಂತ ಯೋಚನೆ ಮಾಡಿದೆ ಅಂದರೆ, 1.5 ಎಕರೆ 2 ಎಕರೆ ಸಿಕ್ತು ಅಂದರೆ ಹೆಚ್ಚು ಕಡಿಮೆ 1.5-2 ಕೋಟಿ ಹೋದ್ರೂ ಹೋಗ್ಲಿ ಪರವಾಗಿಲ್ಲ. ನಾವು ಕಂಪ್ಲೀಟ್ ಇಲ್ಲಿಗೆ ಬೇಕಾಗಿರುವಂಥ ಆ ಮೆಗಾವಾಟು ಸೋಲಾರ್ನಲ್ಲಿ ಡೆವಲಪ್ ಮಾಡಿಬಿಟ್ಟು ಸರ್ಕಾರಕ್ಕೆ ಅದನ್ನ ಕೊಟ್ಬಿಟ್ಟು, ಎನಿ ಟೈಮ್ ನಮಗೆ ಇಲ್ಲಿ ಪವರ್ ಇರಬೇಕು, ಆ ಥರ ಒಂದು ಸ್ಕೀಮ್
ಸೊ ಹೆಂಗೆ ಒಂದು 13 ಹಳ್ಳಿಗೆ ನಾವು ಕರೆಂಟ್ ಕೊಡೋಕ್ಕಾದ್ರೆ ಅದಕ್ಕಿಂತ ದೊಡ್ಡದೇನಿದೆ. ನನಗೆ ಅರ್ಧ ಆದಾಯನೇ ಬರೋದು, ಆದಾಯ ತೆರಿಗೆ ಬರಲ್ಲ ಅದಕ್ಕೆ. ಅರ್ಧ ಆದಾಯ ಬಂದರೂ ಪರವಾಗಿಲ್ಲ, ಅದರ ಜೊತೆಲಿ ಅವರು ಚೆನ್ನಾಗಿರ್ತಾರೆ, ಓದೋ ಮಕ್ಕಳು ಚೆನ್ನಾಗಿ ಓದ್ತಾರೆ. ಮನೆ ಗೆಟ್ ಟುಗೆದರ್ ಪಾಪ ಈ ಹಳ್ಳಿ ಪ್ರತಿ ಟೈಮ್ ಕರಿತೀವಿ, ಪಾಪ ಎಲ್ಲ ಬರ್ತಾರೆ ಮನೆ ಊಟ ಮಾಡಿ.